ಇವತ್ತು ನಮ್ಮ ಹತ್ರ ಇದೆ ರಿಯಲ್ಮಿನ GT ಸೀರೀಸ್ ನೆಕ್ಸ್ಟ್ ಜನರೇಷನ್ ಸ್ಮಾರ್ಟ್ ಫೋನ್ ರಿಯಲ್ಮಿ GT8 Pro. ಈ ಫೋನ್ ಯೂನಿಕ್ ಡಿಸೈನ್ ಸಿಗ್ತಾ ಇದೆ, ಕ್ಯಾಮ್ರಾ ಮಾಡೆಲ್ ಚೇಂಜ್ ಮಾಡಬಹುದು, IP69 ರೇಟಿಂಗ್ ಸಿಗ್ತಾ ಇದೆ, ಫ್ಲಾಟ್ ಡಿಸ್ಪ್ಲೇ ಇದೆ. ಈ ಫೋನ್ 80,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಫೋನ್ ನ ತಗೊಳ್ಬೋದಾ ಬೇಡವಾ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಫೋನ್ ಪ್ರೀ ಬುಕಿಂಗ್ ಮಾಡಬೇಕಾ, ಆಫರ್ಸ್ ಬಗ್ಗೆ ತಿಳ್ಕೊಬೇಕಾ, ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಮೇಲೆ GT8 Pro ಕ್ಯಾಮ್ರಾ ಪವರ್ಡ್ ಬೈ ರೀಕೋ ಬ್ರ್ಯಾಂಡ್ ನವರ ಕ್ಯಾಮ್ರಾ. ಇದು ಬಾಕ್ಸ್ ಬ್ಯೂಟಿಫುಲ್ ಆಗಿದೆ. ಬನ್ನಿ ಬಾಕ್ಸ್ ಓಪನ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಆ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಕೇಸ್ ಸಿಗ್ತಾ ಇದೆ, ನಾರ್ಮಲ್ ಕೇಸ್ ಸಿಗ್ತಾ ಇದೆ. ಆನಂತರ ಫಸ್ಟ್ ಟೈಮ್ ನಿಮಗೆ ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ, ಸ್ಮಾಲ್ ಸ್ಕ್ರೂ ಡ್ರೈವರ್. ಇದ್ರ ಬಗ್ಗೆ ಸ್ಮಾಲ್ ಸ್ಕ್ರೂ ಡ್ರೈವರ್ ಕೊಡ್ತಿದ್ದಾರೆ, ಸ್ಕ್ರೂ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ. ಆನಂತರ ಡಾಕ್ಯುಮೆಂಟೇಶನ್. ವಾವ್, ಈ ಫೋನ್ ನೋಡ್ಬೋದು. ಇದ್ರ ಹಿಂದ್ಗಡೆ 200 ಮೆಗಾಪಿಕ್ಸೆಲ್ ಹೈಪರ್ ಇಮೇಜ್ ಪ್ಲಸ್ ಅಂತಿದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇದ್ರ ಕಲರ್ ಬಂದು ಡ್ರೈ ವೈಟ್ ಅಂತ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆನಂತರ ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ 120 Hz ಊಕ್ ಚಾರ್ಜರ್ ಇದೆ, B2C ಕೇಬಲ್ ಇದೆ, ಸಿಮ್ ಎಜೆಕ್ಟರ್ ಟೂಲ್ ಇದೆ. ಈ ಫೋನ್ಗೆ ನೀವೇನು ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು. ಈ ಫೋನ್ ನ ಡಿಸೈನ್ ತುಂಬಾ ಪ್ರೀಮಿಯಂ ಆಗಿದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದರ ಕ್ಯಾಮ್ರಾ ಮಾಡೆಲ್ ಸ್ವಲ್ಪ ದೊಡ್ಡದಾಗಿದೆ, ರೌಂಡ್ ಶೇಪ್ ಅಲ್ಲಿ ಇದೆ. ಆದ್ರೆ ಇದನ್ನ ನೀವೇ ಚೇಂಜ್ ಮಾಡ್ಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನೇ ಆರಾಮಾಗಿ ಚೇಂಜ್ ಮಾಡ್ಬೋದು. ಜಾಸ್ತಿ ಏನ್ ಕಷ್ಟ ಆಗಲ್ಲ. ಜಸ್ಟ್ ಒಂದು ಸ್ಕ್ರೂ ಇದೆ, ಅದನ್ನ ನಾನು ಬಿಚ್ಚಿ ತೋರಿಸ್ತೀನಿ ಬನ್ನಿ. ಈ ಫೋನ್ ನ ಸ್ಕ್ರೂ ಇದೆ, ಈ ಸ್ಕ್ರೂ ನೀವು ಆರಾಮಾಗಿ ಓಪನ್ ಮಾಡ್ಬೋದು. ಜಸ್ಟ್ ಇದನ್ನ ರೊಟೇಟ್ ಮಾಡಬೇಕು. ಈ ಸ್ಕ್ರೂ ಅಲ್ಲಿ ಮ್ಯಾಗ್ನೆಟಿಕ್ ಕೂಡ ಇದೆ, ನಿಮ್ಮ ಸ್ಕ್ರೂ ಆರಾಮಾಗಿ ಬರುತ್ತೆ. ಆನಂತರ ಇದನ್ನ ನೀವು ಓಪನ್ ಮಾಡ್ಬೋದು. ರೌಂಡೆಡ್ ಇದೆ ಇದು, ನೀವು ಇದನ್ನ ಹಾಕೊಂಡ್ಬೇಕಾದ್ರೂ ಯೂಸ್ ಮಾಡ್ಬೋದು. ವಿತೌಟ್ ಇದು ಓಪನ್ ಮಾಡಿ ರೌಂಡೆಡ್ ಕಾರ್ನರ್ಸ್ ಇದೆ. ಇದನ್ನ ವಿತೌಟ್ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ರೌಂಡೆಡ್ ಬೇಡವಾ, 4 ಕಾರ್ನರ್ಸು ಸಿಗುತ್ತೆ, ಅದು ನೀವು ಎಕ್ಸ್ಟ್ರಾ ಕೊಂಡ್ಕೊಳ್ಬೇಕಾಗುತ್ತೆ. ಆ ನಂತರ ಬಾಕ್ಸ್ ಅಲ್ಲಿ ನಿಮಗೆ 2 ಸ್ಕ್ರೂ ಎಕ್ಸ್ಟ್ರಾ ಬರುತ್ತೆ. ನೀವೇನ ಬೈ ಚಾನ್ಸ್ ಈ ಸ್ಕ್ರೂ ಕೊಳ್ಕೊಂಡ್ರೆ ಇದರಲ್ಲೂ ನಿಮಗೆ ಸಿಗುತ್ತೆ. ಇನ್ನು ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮ್ರಾ ಇದೆ. ಇದರ ಬ್ಯಾಕ್ ನಲ್ಲಿ ಪಾಲಿಕಾರ್ಬನೇಟ್ ಇದೆ, ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದರ ಡಿಸೈನ್ ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಮತ್ತು ಈ ಫೋನ್ ನ ಹೋಲ್ಡ್ ಮಾಡಿದಾಗ ಕೈಯಿಂದ ಬೀಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೀವು ಇದಕ್ಕೆ ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಬೇಕು. ಬ್ಯಾಕ್ ಕವರ್ ಹಾಕಿದಾಗ ಕೂಡ ಚೆನ್ನಾಗಿ ಕಾಣುತ್ತೆ. ಆದ್ರೆ ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಸೈಡ್ಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ ಮತ್ತು ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7A ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮತ್ತು ಈ ಫೋನ್ 221 ಗ್ರಾಮ್ಸ್ ವೇಟ್ ಇದೆ ಮತ್ತು 8 mm ಥಿಕ್ನೆಸ್ ನ ಹೊಂದಿದೆ. ಇದು ಜಾಸ್ತಿ ಭಾರ ಇದೆ ಅಂತ ಫೀಲ್ ಆಗಲ್ಲ, ಲೈಟ್ ವೇಟ್ ಫೀಲ್ ಕೊಡುತ್ತೆ. ಫೋನ್ ಫ್ರಂಟ್ ಅಲ್ಲಿ ಪಂಚ್ ಹೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಜರ್ಸ್ ತುಂಬಾ ಕಡಿಮೆ ಇದೆ. ಈ ಫೋನ್ ನ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಇದೆ. ಇದ್ರ ಮೇಲೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಏನು ಇಲ್ಲ. ಮತ್ತು ಈ ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ, ಸ್ಪೀಕರ್ ಇದೆ. ಈ ಫೋನ್ ನಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಲೌಡ್ ಆಗಿ ಕೇಳುತ್ತೆ, ನೀವೇ ಕೇಳಿ. ಈ ಫೋನ್ಗೆ IP68 IP69 ರೇಟಿಂಗ್ ಸಿಗ್ತಾ ಇದೆ. 30 ಮಿನಿಟ್ಸ್ ಅಪ್ ಟು 2 ಮಿನಿಟ್ಸ್ ವರೆಗೂ ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಈ ಫೋನ್ ಏನಾಗಲ್ಲ, ಆದ್ರೆ ಇದನ್ನ ಬ್ರ್ಯಾಂಡ್ ನವರು ವ್ಯಾರಂಟಿ ಕೊಡಲ್ಲ. ನೀವು ಅಂಡರ್ ವಾಟರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಇನ್ನು ಇದರ ಡಿಸ್ಪ್ಲೇ ಕಡೆ ಬಂದ್ರೆ ಈ ಫೋನ್ ಅಲ್ಲಿ 6.79 ಇಂಚಸ್ 1.5K ರೆಸೊಲ್ಯೂಷನ್ LTPO AMO LED ಡಿಸ್ಪ್ಲೇ ಸಿಗ್ತಾ ಇದೆ. ಇದು 144 Hz ರಿಫ್ರೆಶ್ ರೇಟ್ ನ ಹೊಂದಿದೆ. ಯೂಸ್ ಮಾಡಿದಾಗ ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಆಗಲ್ಲ. ಇದರಲ್ಲಿ 4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದು ತುಂಬಾ ಬ್ರೈಟ್ ಆಗಿದೆ, ಔಟ್ಡೋರ್ ನಲ್ಲಿ ಯೂಸ್ ಮಾಡಬಹುದು, ಆರಾಮಾಗಿ ಎಲ್ಲ ವಿಸಿಬಲ್ ಆಗಿ ಕಾಣುತ್ತೆ. ಮತ್ತು ಈ ಫೋನ್ ನ ಡಿಸ್ಪ್ಲೇ ತುಂಬಾ ಪ್ರೀಮಿಯಂ ಆಗಿದೆ. ಇದು 1.5K ರೆಸೊಲ್ಯೂಷನ್ ನ ಹೊಂದಿರೋದ್ರಿಂದ ಇದರಲ್ಲಿ ಪ್ಲೇ ಆಗೋ ಕಂಟೆಂಟ್ ತುಂಬಾ ಚೆನ್ನಾಗಿ ಬರುತ್ತೆ, ಕಲರ್ಸ್ ವಿವಿಡ್ ಆಗಿ ಬರುತ್ತೆ. ನಾನು ಇದರಲ್ಲಿ ಕಂಟೆಂಟ್ ನ ಪ್ಲೇ ಮಾಡಿ ನೋಡಿದ್ದೀನಿ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ 60 FPS ನಲ್ಲಿ ನೋಡಬಹುದು. ನೆಟ್ಫ್ಲಿಕ್ಸ್ ಅಲ್ಲಿ HDR10+ ನ ಸಪೋರ್ಟ್ ಇದೆ. ಇದರ ಬ್ಲೆಜರ್ಸ್ ತುಂಬಾ ಕಡಿಮೆ ಇರೋದ್ರಿಂದ ವಿಡಿಯೋಸ್ ಫುಲ್ ಡಿಸ್ಪ್ಲೇ ಅಲ್ಲಿ ಪ್ಲೇ ಆಗುತ್ತೆ. ಇದರಲ್ಲಿ ಕಂಟೆಂಟ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ವಿಡಿಯೋಸ್ ಡೀಟೇಲಿಂಗ್ ಆಗಿ ಬರುತ್ತೆ.
ಇದರಲ್ಲಿ ಈ ಡಿಸ್ಪ್ಲೇ ತುಂಬಾ ಪ್ರೀಮಿಯಂ ಆಗಿದೆ, ಚೆನ್ನಾಗಿದೆ, ಜಾಸ್ತಿ ಕಂಟೆಂಟ್ ನೋಡೋರಿಗೆ ಚೆನ್ನಾಗಿ ಕಾಣುತ್ತೆ. ಈ ಫೋನ್ 12GB RAM, 256GB ಸ್ಟೋರೇಜ್, 12GB RAM, 512GB ಸ್ಟೋರೇಜ್, 16GB RAM, 512GB ಸ್ಟೋರೇಜ್ ಮತ್ತು 16GB RAM, 1TB ಸ್ಟೋರೇಜ್ ಈ 4 ವೇರಿಯಂಟ್ ನಲ್ಲಿ ಸಿಗ್ತಾ ಇದೆ. ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ ನೇ ತಗೊಳ್ಳಿ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಸ್ನ್ಯಾಪ್ಡ್ರ್ಯಾಗನ್ 8 Elite Gen 5 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಹೊಸ ಪ್ರೊಸೆಸರ್ ಆಗಿದೆ, ಇದು ತುಂಬಾ ಪವರ್ಫುಲ್ ಆಗಿದೆ, ಇದು ಮಾರ್ಕೆಟ್ ನಲ್ಲಿ ಇರೋ ಅಲ್ಟಿಮೇಟ್ ಪ್ರೊಸೆಸರ್ ಆಗಿದೆ. ಇದರಲ್ಲಿ LPDDR5X ರ್ಯಾಮ್ ಮತ್ತು UFS 4.1 ಸ್ಟೋರೇಜ್ ಸಿಗ್ತಾ ಇದೆ. ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಕೂಡ ಚೆನ್ನಾಗಿದೆ. ಇನ್ನು ಈ ಫೋನ್ ನಲ್ಲಿ 30 lakh ಪ್ಲಸ್ ಆಂತಿತ್ಯು ಸ್ಕೋರ್ ಇದೆ. ಇದರ ಆಂತಿತ್ಯು ಸ್ಕೋರ್ ತುಂಬಾ ಜಾಸ್ತಿ ಇದೆ ಮತ್ತು 67% CPU ಥ್ರೊಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ, ವಾರ್ಮ್ ಫೀಲ್ ಕೊಡುತ್ತೆ, ಆದ್ರೆ ಇದು ಬೇಗ ಕೂಲ್ ಕೂಡ ಆಗುತ್ತೆ. ಇನ್ನು ಇದರ BGM ನಲ್ಲಿ ಸ್ಮೂತ್ ಆಪ್ಷನ್ ನಲ್ಲಿ ಅಲ್ಟ್ರಾ ಗ್ರಾಫಿಕ್ ನ ಇಡಬಹುದು, ಅಂದ್ರೆ 120 FPS ಗೇಮಿಂಗ್ ಸಪೋರ್ಟ್ ಇದೆ. ಈ ಫೋನ್ ಸ್ವಲ್ಪ ಗೇಮ್ಸ್ ಆಡಿದೆ, ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಹೆವಿ ಗೇಮ್ಸ್ ಆಡಿದಾಗ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಜೊತೆಗೆ ಗೇಮ್ಸ್ ಆಡಿದಾಗ ಕೂಡ ಇದು ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಓವರ್ ಆಲ್ ಗೇಮಿಂಗ್ಗೋಸ್ಕರ ಈ ಫೋನ್ ಚೆನ್ನಾಗಿದೆ. ಹೆವಿ ಲೆವೆಲ್ ಗೇಮ್ಸ್ ನ ಆರಾಮಾಗಿ ಆಡ್ಬೋದು, ಜೊತೆಗೆ ನಿಮ್ಮ ಡೇ ಟು ಡೇ ಟಾಸ್ಕ್ ಆರಾಮಾಗಿ ಮಾಡ್ಬೋದು. ಇನ್ನು ಇದರ ಸಾಫ್ಟ್ವೇರ್ ಕಡೆ ಬಂದ್ರೆ ಈ ಫೋನ್ ನಲ್ಲಿ Realme UI 7 ಮತ್ತು Android 16 ಸಿಗ್ತಾ ಇದೆ. ಈ ಫೋನ್ಗೆ 4 ವರ್ಷ OS ಅಪ್ಡೇಟ್ ಮತ್ತು 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಇದೆ. ಈ ಫೋನ್ ನ 5 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಈ UI ನಲ್ಲಿ ಅನ್ನೆಸರಿ ಆಪ್ಸ್ ಬರಲ್ಲ, ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಜೊತೆಗೆ ಇದರಲ್ಲಿ ತುಂಬಾ AI ಫೀಚರ್ ಸಿಗ್ತಾ ಇದೆ. ಇದರ AI ಎಡಿಟ್ ಜೆನ್ ತುಂಬಾ ಯೂಸ್ಫುಲ್ ಆಗಿದೆ. ಜಸ್ಟ್ ನಿಮ್ಮ ವಾಯ್ಸ್ ಇಂದಾನೆ ಫೋಟೋಸ್ ಎಡಿಟ್ ಮಾಡಬಹುದು. ಈಗ ಈ ಫೋನ್ ನ ಕ್ಯಾಮ್ರಾ ಕಡೆ ಬಂದ್ರೆ ಇದರಲ್ಲಿ 50MP OS ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. 200MP ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. 50MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ. ಇದರಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಝೂಮ್ ಮಾಡಿದ್ರು ಫೋಟೋಸ್ ಹಾಳಾಗಲ್ಲ, ಕ್ಲಿಯರ್ ಆಗಿ ಕಾಣುತ್ತೆ. 120x ಝೂಮ್ ಮಾಡ್ಬೋದು. 120x ಝೂಮ್ ಮಾಡಿದ್ರು ಫೋಟೋಸ್ ಚೆನ್ನಾಗಿ ಬರುತ್ತೆ. ದೂರದಲ್ಲಿರೋ ಆಬ್ಜೆಕ್ಟ್ ಚೆನ್ನಾಗಿ ಕಾಣುತ್ತೆ. ಝೂಮ್ ಮಾಡಿದಾಗ ಫೋಟೋ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಮತ್ತು ಪೋರ್ಟ್ರೇಟ್ ಮಾಡಲು ಏಜ್ ರಿಡಕ್ಷನ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಇದರಲ್ಲಿ 4 ಡಿಫ್ರೆಂಟ್ ಝೂಮ್ ಆಪ್ಷನ್ ಸಿಗುತ್ತೆ ಮತ್ತು ಇದರಲ್ಲಿ 4K ವಿಡಿಯೋಸ್ 120 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ OS ಇರೋದ್ರಿಂದ ಸ್ಟೇಬಲ್ ವಿಡಿಯೋಸ್ ಬರುತ್ತೆ, ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ, ಕಲರ್ಸ್ ವಿವಿಡ್ ಆಗಿದೆ, ಬ್ರೈಟ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ ಮತ್ತು ಇದರಲ್ಲಿ 32MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಪೋರ್ಟ್ರೇಟ್ ಸೆಲ್ಫಿಯಲ್ಲೂ ಡೀಟೇಲ್ಸ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಡ್ಜ್ ರಿಡಕ್ಷನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಜೊತೆಗೆ ಫ್ರಂಟ್ ಕ್ಯಾಮ್ರಾ ಇಂದ 4K ವಿಡಿಯೋ 60 FPS ನಲ್ಲಿ ತೆಗಿಬಹುದು. ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ, ವಿಡಿಯೋಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಕಲರ್ಸ್ ವಿವಿಡ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದು ಗೇಮಿಂಗ್ ಫೋನ್ ಆಗಿದ್ರು ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ. ಇನ್ನು ಇದರ ಸೆಕ್ಯೂರಿಟಿ ಕಡೆ ಬಂದ್ರೆ ಈ ಫೋನ್ ನಲ್ಲಿ ಅಲ್ಟ್ರಾಸೋನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಇದೆ, ಇದು ಕೂಡ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಈ ಫೋನ್ ಅಲ್ಲಿ 7000 mAh ಲಾರ್ಜರ್ ಬ್ಯಾಟರಿ ಸಿಗ್ತಾ ಇದೆ ಮತ್ತು 120 Hz ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಜೊತೆಗೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. 50 ಮಿನಿಟ್ಸ್ ನಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ ಮತ್ತು 2 days ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇದರಲ್ಲಿ ಲಾರ್ಜರ್ ಬ್ಯಾಟರಿ ಇದ್ರೂ ಲೈಟ್ ವೇಟ್ ಫೀಲ್ ಕೊಡುತ್ತೆ. ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ, Wi-Fi 7 ಇದೆ, ಬ್ಲೂಟೂತ್ 6 ಸಿಗ್ತಾ ಇದೆ ಮತ್ತು NFC ಸಪೋರ್ಟ್ ಕೂಡ ಸಿಗ್ತಾ ಇದೆ. ಎಲ್ಲ ಅಗತ್ಯ ಇರೋ ಸೆನ್ಸಾರ್ ಸಿಗ್ತಾ ಇದೆ. ಸೊ ಈ ಫೋನ್ ಚೆನ್ನಾಗಿದೆ. ಈ ಫೋನ್ ನ ತಗೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ರೀತಿ ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.